ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪು ಗೌಡ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಆಗಲೇ ಈ ವಿಡಿಯೋ ಮಾಡಿ 20 ಡೇಸ್ ಆಗಿದೆ. ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾವು ಸ್ವಲ್ಪ ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕಾಗಿತ್ತು, ಫೋಟೋ ರೆಡಿ ಮಾಡಿಸ್ಕೊಬರ್ಬೇಕಾಗಿತ್ತು. ಮತ್ತು ನಾನು ನನ್ನ ತಂಗಿ ಹೋಗ್ತಾ ಇದ್ದೀವಿ. ನೋಡಿ, ಆಯುಧ ಪೂಜೆ ಟೈಮಲ್ಲಿ ಫುಲ್ಲು ಜನ ಅಂದರೆ ಜನ ಇದ್ದರು. ಮಾರ್ಕೆಟಲ್ಲೆಲ್ಲ ಫುಲ್ಲು ಎಲ್ಲ ಬೂತ್ ಕುಂಬಳಕಾಯಿ, ತರಕಾರಿ ಎಲ್ಲ, ಹೂವು ಎಲ್ಲ ಫ್ರೆಶ್ಶಾಗಿ ಬಂದಿತ್ತು. ಅವಾಗ ತಾನೇ ಹಾಕ್ಕೊಂಡಿದ್ರು. ಮಾರ್ಕೆಟ್ ನೋಡೋಕ್ಕೆ ಒಂದು ಚಂದ, ಆದರೆ ಜಾಸ್ತಿ ಜನ. ಫುಲ್ಲು ಗಾಡಿಯೆಲ್ಲ ಒಳಗಡೆ ತಗೊಂಡೋಗೋಕ್ಕೆ ಆಗಲ್ಲ, ಅಷ್ಟು ಜನ ಆಗಿಬಿಡ್ತಾರೆ. ನಾವು ಫೋಟೋ ರೆಡಿ ಮಾಡಿಸ್ಬೇಕಾಗಿತ್ತಲ್ಲ, ಫೋಟೋ ಅಂಗಡಿಗೆ ಬಂದು ಫೋಟೋ ರೆಡಿ ಮಾಡ್ಸೋಕ್ಕೆ ಅಲ್ಲಿ ಕೊಟ್ಬಿಟ್ಟು, ಮತ್ತು ನನ್ನ ತಂಗಿ ಸೆಂಟು ಏನೇನೋ ತೊಗೋಬೇಕಾಗಿತ್ತು, ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅವಳು ಏನೇನೋ ಮಾತಾಡ್ತಾಯಿದ್ದಾಳೆ. ಅವಳು ಪರ್ಫ್ಯೂಮ್ನ ನೋಡಿ ಯಾವ್ದು ಬೇಕು ಅಂತ ಅವಳು ಸೆಲೆಕ್ಟ್ ಮಾಡಿಕೊಂಡು ಪರ್ಫ್ಯೂಮ್ ತಗೊಂಡ್ಳು. ಹಾಗೆ ಸ್ವಲ್ಪ ಇನ್ನೂ ಏನೇನೋ ಪರ್ಚೇಸ್ ಮಾಡಬೇಕಾಗಿತ್ತು, ಹಾಗೆ ನೋಡೋಣ ಅಂತ ಓಡಾಡ್ತಾ ಇದ್ದೀವಿ ಅಲ್ಲೆಲ್ಲ. ಆಮೇಲೆ ಸ್ಟಿಕ್ಕರು, ಹಬ್ಬ ಇತ್ತಲ್ವಾ, ಏನೇನೋ ತೊಗೋಬೇಕು ಅಂತ ನೈಲ್ ಪಾಲಿಶು ಎಲ್ಲ ತೊಗೊಂಡು ಅವಳು ನನಗೆ ಬೈತಾ ಇದ್ದಾಳೆ. ನನಗಂತೂ ಕಾಯ್ದು ನಮ್ಮ ಅಕ್ಕನಂತೂ ಸಾಕಾಗೋಯ್ತು. ಅಕ್ಕ ಇನ್ನೂ ಇದೆ. ಹಾಗೆ ಹೋಗಿ ಇಬ್ಬರು ಗೋಬಿ ತಿಂದ್ಬಿಟ್ಟು ಮನೆಗೆ ಬರೋಷ್ಟಕ್ಕೆ ಸಂಜೆ ಆಗಿತ್ತು. ಹಾಗೆ ನಮ್ಮ ದೊಡ್ಡಪ್ಪವ್ರ ಮನೇಲಿ ಆಯುಧ ಪೂಜೆ ಮಾಡಿದ್ದರು, ಅಲ್ಲಿಗೆ ಹೋಗಿದ್ದು. ಅಲ್ಲೇ ಎಲ್ಲರೂ ಗಾಡಿ, ಕಾರು ಎಲ್ಲ ಫುಲ್ಲು ಟ್ಯಾಕ್ಟ್ರಿ ಎಲ್ಲ ನಿಲ್ಲಿಸ್ಬಿಟ್ಟು ಪೂಜೆ ಮಾಡ್ತಾವ್ರೆ. ಪೂಜೆ ಎಲ್ಲ ಮುಗಿಸ್ತು. ಅದ್ರ ನೆಕ್ಸ್ಟ್ ಡೇ ಆಗಿದ್ದು. ಅದ್ರ ನೆಕ್ಸ್ಟ್ ಡೇನೂ ಕೂಡ ನನ್ನ ತಂಗಿ ಬಟ್ಟೆ ತೊಗೊಂಡಿರಲಿಲ್ಲ, ಅದಕ್ಕೆ ಬಟ್ಟೆ ತೊಗೊಂಬರೋಣ ಅಂತ ಹೋಗಿದ್ದು. ಅಲ್ಲಿ ಹೋಗಿ ಹೋಟೆಲಲ್ಲಿ ಮಸಾಲೆ ದೋಸೆ ತಿಂದು ಬಟ್ಟೆ ಅಂಗಡಿಗೆ ಹೋಗಿದ್ದೀವಿ. ಅವಳಲ್ಲಿ ಲಿಫ್ಟ್ ಕೇರಕ್ಕೆ ಇದ್ದಾಳೆ. ಬಟ್ಟೆ ಅಂಗಡಿಲೂ ಕೂಡ ಅಲ್ಲಿ ಮುಗಿಸ್ಕೊಂಡು ಬಟ್ಟೆ ತೊಗೊಂಡು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು, ಬ್ಯಾಂಕ್ ಎಲ್ಲ ಮುಗಿಸ್ಕೊಂಡು ನಮ್ಮ ಆಂಟಿರ ಮನೆಗೆ ಬಂದು, ನಮ್ಮ ಆಂಟಿರ ಮನೆಯಲ್ಲಿ ನನ್ನ ತಂಗಿ ಬಂದಿದ್ಲು. ಅವಳಿಗೆ ನನ್ನ ಮಗ ಊಟ ಮಾಡಿಸ್ತಾ ಇದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಊಟ ಮಾಡಿಸ್ತಾ ಇದ್ದಾನೆ. ಹಾಗೆ ನಮ್ಮ ಆಂಟಿರ ಮನೆಯಲ್ಲಿ ಚಿಕನ್ ಕೂಡ ಮಾಡ್ತಾಯಿದ್ರು. ಇನ್ನೂ ಚಿಕನ್ನೆಲ್ಲ ಮಾಡಿ ತಿಂದು ಹಾಗೆ ಸ್ವಲ್ಪ ಹೊತ್ತು ನಮ್ಮ ಪಾಪನ ಜೊತೆ ಆಟ ಆಡ್ಕೊಂಡು ಮಲ್ಕೊಂಡಿದ್ರು. ಹಾಗೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು. ನಮ್ಮ ಮೈಗೆ ಹುಷಾರಿರಲಿಲ್ಲ, ಕರ್ಕೊಂಡು ಹೋಗಿದ್ದು. ಅಲ್ಲಿ ಓಡಾಡ್ಕೊಂಡೆಲ್ಲ ವೀಡಿಯೋ ಮಾಡ್ತಾಯಿದ್ದಾಳೆ ನಮ್ಮ ಸಂಧ್ಯಾ. ನೋಡ್ರಿ ಹೆಂಗೆ ಓಡಾಡ್ತಾಳೆ ಅಂದರೆ ಎಲ್ಲೋದ್ರೂ ಓಡಾಡೋದೇನೆ. ಹಾಗೆ ನಮ್ಮ ಪಾಪ, ನಾನು, ನಮ್ಮ ರಮ್ಯಾ, ನಮ್ಮ ಆಂಟಿ, ನಮ್ಮ ಅಪ್ಪ ಎಲ್ಲರೂ ಹೋಗಿದ್ದು. ಕಾಫಿ ಕುಡಿಯೋಣ ಅಂತ ಹೋಗಿದ್ದು ನಾನು, ನಮ್ಮ ಸಂಧ್ಯಾ. ಸಕ್ಕರೆ ಹಾಕಿಲ್ಲ ಅಂತ ನೋಡಿ ಅವಳ ಮಕ್ಕ ಹೆಂಗೆ ಮಾಡ್ಕೊತಾ ಇದ್ಲು ಅಂತ. ಹಾಗೆ ಲಿಫ್ಟಲ್ಲಿ ಓಡಾಡೋದು ನಮ್ಮ ಪಾಪಂಗೆ ಏನೋ ಒಂಥರ ಖುಷಿ ಅವನಿಗೆ. ಹಾಗೆ ನಮ್ಮ ಪಾಪನ ಬರ್ತಡೇ ವ್ಲಾಗಿದ್ದು. ನಾವು ಈ ಥರ ಸಿಂಪಲ್ಲಾಗೆ ಈ ಸರಿ ಮಾಡಿದ್ದು ಅವ್ನ ಬರ್ತಡೇನ. ಅವ್ನು ಕೇಕ್ ಕಟ್ ಮಾಡಿಬಿಟ್ಟು ಚಿಕನ್ ಮಾಡಿಕೊಂಡು ಮನೆಯಲ್ಲಿ ಈ ಥರ ಸಿಂಪಲ್ಲಲ್ಲಿ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದು. ನಾನು, ನನ್ನ ತಂಗಿದಿರು, ನಮ್ಮ ಅಮ್ಮ, ನಮ್ಮ ಆಂಟಿ, ಇಷ್ಟೇ ಜನ ನಾವೇ ಮಾಡ್ಕೊಂಡಿದ್ದು. ನಮ್ಮ ಅಕ್ಕಂದು ಕೂಡ ಬರ್ತಡೇ ಇತ್ತು. ಅವಳದು ಅವನದು ಇಬ್ಬರದು ಸೇರಿಸಿ ಒಟ್ಟಿಗೆ ಬರ್ತಡೇ ಕೇಕ್ ಕಟ್ ಮಾಡ್ದು. ಬರ್ತಡೇ ದಿನ ನಮ್ಮ ಆಂಟಿ ಬರೋಕ್ಕಾಗಿರಲಿಲ್ಲ ಅಂತ ನಾಳೆಗೆ ಬಂದದೆ. ಹೇಳ್ತಾವನೆ 200 ರೂಪಾಯಿ ನೋಟ್ ಕೊಡೋಕೆ ಹೋದರೆ, ಬೇಡ ನನಗೆ 500 ರೂಪಾಯಿ ನೋಟ್ ಕೊಡು ಅಂತ ಇಸ್ಕೊಂಡ. ಹಾಗೆ ಸ್ವಲ್ಪ ನಮ್ಮ ಅಮ್ಮಂಗೆ ಮತ್ತು ನನ್ನ ತಂಗಿಗೆ ಇಬ್ರಿಗೂ ಹುಷಾರಿರಲಿಲ್ಲ. ಹಾಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರೋಣ ಅಂತ ಹೋಗಿದ್ದೋ. ನೆಲಮಂಗಲ ಹಾಸ್ಪಿಟಲ್ಗೆ. ನಮ್ಮ ಚಿಕ್ಕಮ್ಮ ಇವರು ಬಂದಿದ್ರು, ಅವರು ಕೂಡ. ಅವಳಿಗೂ ಹುಷಾರಿರಲಿಲ್ಲ. ಅವನಿಗೆ ಇವಳನ್ನ ನೋಡಿಬಿಟ್ರೆ, ನನ್ನ ತಂಗಿನ ಏನೋ ಒಂಥರ ಖುಷಿ, ಹೇಳೋಕ್ಕೆ ಆಗಲ್ಲ. ಆಟ ಆಡ್ತಾ ಇದ್ದ ಅವ್ರ ಜೊತೆ ಎಲ್ಲ. ಅವರು ಅಲ್ಲಿ ತೋರಿಸ್ಕೊಳೋಷ್ಟರಲ್ಲಿ ನಮ್ಮ ಚಿಕ್ಕಮ್ಮ ಸ್ವಲ್ಪ ಏನೇನೋ ತೊಗೋಬೇಕಾಗಿತ್ತು. ಟೈಲರ್ ಅವರು, ಅದಕ್ಕೆ ದಾರ ಏನೇನು ಬೇಕೋ ಎಲ್ಲ ಶಾಪಿಂಗ್ ಮಾಡಬೇಕಾಗಿತ್ತು. ಅದಕ್ಕೆ ಅಲ್ಲಿಗೆ ಹೋಗಿದ್ದು. ಅಲ್ಲಿ ಎಲ್ಲ ತಗೊಂಡು ಹೋಟೆಲ್ಗೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಮನೆಗೆ ಹೊರಟು. ಇದಾಗಿತ್ತು ನಮ್ಮ ಇವತ್ತಿನ ಯೂಟ್ಯೂಬ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.